ವೀಕ್ಷಕರೇ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ, ಇದು ಸರ್ಕಾರದ ಸ್ಲೋಗನ್. ಆದರೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂದರೆ, ನೂರಾರು ಶಾಲಾ ಕೊಠಡಿಗಳು ಯಾವಾಗ ಬೀಳುತ್ತವೋ ಗೊತ್ತಿಲ್ಲ. ಸಾವಿರಾರು ಕೊಠಡಿಗಳ ದುರಸ್ತಿಯಾಗಬೇಕು, ನೂರಾರು ಕೊಠಡಿಗಳ ನೂತನ ನಿರ್ಮಾಣ ಆಗಬೇಕು. ಆದರೂ ಸರ್ಕಾರದಿಂದ ಶಿಕ್ಷಣ ಇಲಾಖೆಗೆ ಅನುದಾನ ಬಂದಿಲ್ಲ, ಬರುವ ನಿರೀಕ್ಷೆಯೂ ಇಲ್ಲ. ಹಾಗಿದ್ದರೂ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಎನ್ನುತ್ತಿದೆ ಸರ್ಕಾರ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂರಲು ಬೆಂಚಿಲ್ಲ, ಶೌಚಾಲಯಗಳಿಲ್ಲ, ಆಟದ ಮೈದಾನಗಳಿಲ್ಲ. ಅಷ್ಟೇ ಏಕೆ, ಮಕ್ಕಳು ಪಾಠ ಕೇಳಲು ಕೊಠಡಿಗಳೇ ಇಲ್ಲ. ಆದರೂ ನಮ್ಮ ಸರ್ಕಾರ ಇತ್ತ ಗಮನ ಹರಿಸಿಲ್ಲ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ. ಶಾಲೆಗಳಲ್ಲಿ ಕೊಠಡಿ, ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಘಟಕ, ಆಟದ ಮೈದಾನ, ಬೆಂಚ್, ಡೆಸ್ಕ್ಗಳ ಕೊರತೆ ಕಾಡುತ್ತಿದೆ. ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಸೇರಿ ಒಟ್ಟು 1453 ಸರ್ಕಾರಿ ಶಾಲೆಗಳಿವೆ. ನಗರ ಪ್ರದೇಶದ ಶಾಲೆಗಳಲ್ಲಿ 899 ಮತ್ತು ಗ್ರಾಮೀಣ ಭಾಗದಲ್ಲಿ 5540 ಸೇರಿ ಒಟ್ಟು 6439 ಕೊಠಡಿಗಳಿವೆ. ಈ ಪೈಕಿ ನಗರ ಪ್ರದೇಶದ 250 ಮತ್ತು ಗ್ರಾಮೀಣ ಭಾಗದಲ್ಲಿ 1645 ಸೇರಿ ಒಟ್ಟು 1895 ಕೊಠಡಿಗಳು ದುರಸ್ತಿ ಹಂತದಲ್ಲಿವೆ. ಜಿಲ್ಲೆಯಲ್ಲಿ ಬಹಳಷ್ಟು ಶತಮಾನ ಕಂಡ ಶಾಲೆಗಳಿವೆ. ಇವುಗಳಲ್ಲಿ ಕೆಲ ಶಾಲೆಗಳಲ್ಲಿ ಹಲವು ವರ್ಷಗಳ ಹಳೆ ಕೊಠಡಿಗಳಿವೆ. ಇಂತಹ ಕೊಠಡಿಗಳು ಅಪಾಯದ ಸ್ಥಿತಿಯಲ್ಲಿದ್ದು ನೆಲಸಮಗೊಳಿಸಬೇಕಾಗಿದೆ. ಹೀಗೆ ನಗರ ಪ್ರದೇಶದಲ್ಲಿ 62 ಮತ್ತು ಗ್ರಾಮೀಣ ಭಾಗದಲ್ಲಿ 663 ಸೇರಿ ಒಟ್ಟು 725 ಕೊಠಡಿಗಳು ನೆಲಸಮದ ಪಟ್ಟಿಯಲ್ಲಿವೆ. ಹೀಗೆ ನೆಲಸಮಗೊಂಡ ಕಡೆ ಹೊಸದಾಗಿ ಕೊಠಡಿಗಳು ನಿರ್ಮಾಣವಾಗಬೇಕಿದೆ. ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಹೆಚ್ಚುವರಿಯಾಗಿ 34 ಕೊಠಡಿಗಳ ಅಗತ್ಯವಿದೆ. ಗ್ರಾಮೀಣ ಭಾಗದಲ್ಲಿ 258 ಸೇರಿ ಒಟ್ಟು 292 ಕೊಠಡಿಗಳನ್ನು ಹೊಸದಾಗಿ ನಿರ್ಮಿಸಬೇಕಿದೆ. ಕೊಠಡಿಗಳಷ್ಟೇ ಅಲ್ಲದೆ ಶಾಲೆಗಳಲ್ಲಿ ಶೌಚಾಲಯಗಳು, ಕಾಂಪೌಂಡ್ ಸೇರಿ ಮೂಲ ಸೌಕರ್ಯಗಳಿಲ್ಲದೆ ಸರ್ಕಾರಿ ಶಾಲೆಗಳು ನರಳುತ್ತಿವೆ. ಜಿಲ್ಲೆಯ ನಗರ ಪ್ರದೇಶದ 27 ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ 423 ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆಯೇ ಇಲ್ಲ. ನರೇಗಾ ಅನುದಾನ ಬಳಸಿ ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶವಿದೆ. ಆದರೆ ಇಂದಿಗೂ ಶಾಲೆಗಳಿಗೆ ಸೂಕ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಇದರಿಂದ ಶಾಲೆಯ ಆವರಣ ಬಿಡಾಡಿ ದನಗಳ ಪುಂಡರ ಆಟದ ಮೈದಾನವಾಗಿದೆ. ಕೆಲ ಕಡೆಗಳಲ್ಲಿ ಪುಂಡರ ಮದ್ಯ ಸೇವನೆಗೂ ಬಳಕೆಯಾಗುತ್ತಿದೆ. ಮೂಲ ಸೌಕರ್ಯಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆಯು ಬಾಧಿಸುತ್ತಿವೆ. ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಶಿಕ್ಷಣ ಇಲಾಖೆ ಅಂಕಿ ಸಂಖ್ಯೆಗಳ ಪ್ರಕಾರ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಶೌಚಾಲಯಗಳ ನಿರ್ಮಾಣದ ಅಗತ್ಯವಿದೆ. ಜಿಲ್ಲೆಯ 1453 ಸರ್ಕಾರಿ ಶಾಲೆಗಳಲ್ಲಿ 59,380 ವಿದ್ಯಾರ್ಥಿಗಳು ಪ್ರಸ್ತುತ ವ್ಯಾಸಂಗ ಮಾಡುತ್ತಿದ್ದಾರೆ. 30 ವಿದ್ಯಾರ್ಥಿಗಳಿಗೆ 1 ಶೌಚಾಲಯ ಅಗತ್ಯ. ಸರ್ಕಾರಿ ಶಾಲೆಗಳಲ್ಲಿ ಬಾಲಕರಿಗೆ 1839, ಬಾಲಕಿಯರಿಗೆ 2081 ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ 347 ಶೌಚಾಲಯಗಳಿವೆ. ಆದರೆ ಶೌಚಾಲಯಗಳ ಅಗತ್ಯ ಇನ್ನೂ ಇದ್ದು, ಬಾಲಕರಿಗೆ 490, ಬಾಲಕಿಯರಿಗೆ 412 ಮತ್ತು ವಿಕಲಚೇತನರಿಗೆ 158 ಶೌಚಾಲಯಗಳ ನಿರ್ಮಾಣ ಆಗಬೇಕಿದೆ. ಶಾಲಾ ಶಿಕ್ಷಣ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1471 ಶಾಲೆಗಳಿವೆ. ಸರ್ಕಾರಿ ಶಾಲೆಗಳು 848 ಕಿರಿಯ ಪ್ರಾಥಮಿಕ ಶಾಲೆಗಳು, 512 ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು 114 ಸರ್ಕಾರಿ ಪ್ರೌಢಶಾಲೆಗಳು. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಆಗ್ಬೋದು, ಕಲಿಕೆ ಆಗ್ಬೋದು, ಗುಣಮಟ್ಟದ ಶಿಕ್ಷಣ ಆಗ್ಬೋದು, ಉತ್ತಮ ರೀತಿಯಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್ಕಾರವೂ ಸಹ ಸಾಕಷ್ಟು ಹಲವಾರು ಯೋಜನೆಗಳನ್ನ ತೆಗೆದಿದೆ. ಆ ಯೋಜನೆಗಳನ್ನ ಅನುಷ್ಠಾನ ಮಾಡೋದಕ್ಕೆ ನಾವು ಸೀಮಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸುವಂಥ ಸಂಬಂಧಪಟ್ಟ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಬಾಗೇಪಲ್ಲಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 22 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 177 ಶೌಚಾಲಯಗಳ ಅಗತ್ಯವಿದ್ದರೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 28 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 95 ಶೌಚಾಲಯಗಳ ಅಗತ್ಯವಿದೆ.
ಚಿಂತಾಮಣಿ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 27 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 279 ಶೌಚಾಲಯಗಳ ಅಗತ್ಯವಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 20 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 154 ಶೌಚಾಲಯಗಳ ಅಗತ್ಯವಿದೆ. ಗುಡಿಬಂಡೆ ತಾಲೂಕಿನಲ್ಲಿ ನಗರ ಪ್ರದೇಶದಲ್ಲಿ 12 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 44 ಶೌಚಾಲಯಗಳ ಅಗತ್ಯವಿದೆ. ಶಿಡ್ಲಘಟ್ಟ ತಾಲೂಕಿನ ನಗರ ಪ್ರದೇಶದಲ್ಲಿ 18 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 184 ಶೌಚಾಲಯಗಳ ಅಗತ್ಯ ಸೇರಿ ಜಿಲ್ಲೆಯಲ್ಲಿ ಒಟ್ಟು ನಗರ ಪ್ರದೇಶದಲ್ಲಿ 127 ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 933 ಶೌಚಾಲಯಗಳ ಅಗತ್ಯವಿದೆ. ಇನ್ನು ಜಿಲ್ಲೆಯಲ್ಲಿ ಶಾಲಾ ಕೊಠಡಿಗಳ ದುರಸ್ತಿ, ನೆಲಸಮ ಮತ್ತು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣದ ಅಗತ್ಯದ ಬಗ್ಗೆ ನೋಡುವುದಾದರೆ ಬಾಗೇಪಲ್ಲಿ ತಾಲೂಕಿನಲ್ಲಿ 323 ಕೊಠಡಿಗಳ ದುರಸ್ತಿಯಾಗಬೇಕಿದ್ದು 117 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕು. ಅಲ್ಲದೆ ಹೆಚ್ಚುವರಿಯಾಗಿ 47 ಕೊಠಡಿಗಳ ಅಗತ್ಯವಿದೆ. ಇನ್ನು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೋಡುವುದಾದರೆ 222 ಕೊಠಡಿಗಳ ದುರಸ್ತಿಯಾಗಬೇಕಿದ್ದು 80 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಜೊತೆಗೆ 12 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಚಿಂತಾಮಣಿ ತಾಲೂಕಿನಲ್ಲಿ 554 ಕೊಠಡಿಗಳ ದುರಸ್ತಿಯಾಗಬೇಕಿದ್ದು 199 ಕೊಠಡಿಗಳು ನೆಲಸಮ ಮಾಡಿ ಪುನರ್ ನಿರ್ಮಿಸಬೇಕಿದೆ. ಅಲ್ಲದೆ 76 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣವಾಗಬೇಕಿದೆ. ಗೌರಿಬಿದನೂರು ತಾಲೂಕಿನಲ್ಲಿ 343 ಕೊಠಡಿಗಳ ದುರಸ್ತಿ, 134 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 104 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಗುಡಿಬಂಡೆ ತಾಲೂಕಿನಲ್ಲಿ 149 ಕೊಠಡಿಗಳ ದುರಸ್ತಿ, 56 ಕೊಠಡಿಗಳ ನೆಲಸಮ ಮಾಡಿ ನಿರ್ಮಾಣ ಮತ್ತು 13 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 304 ಕೊಠಡಿಗಳ ದುರಸ್ತಿ, 139 ಕೊಠಡಿಗಳ ನೆಲಸಮ ಮಾಡಿ ಪುನರ್ ನಿರ್ಮಾಣ ಮತ್ತು 40 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಜಿಲ್ಲೆಯಲ್ಲಿ ಒಟ್ಟು 1895 ಕೊಠಡಿಗಳ ದುರಸ್ತಿ, 725 ನೆಲಸಮ ಮಾಡಿ ಪುನರ್ ನಿರ್ಮಾಣ ಮಾಡುವುದು ಮತ್ತು 292 ಕೊಠಡಿಗಳ ಹೆಚ್ಚುವರಿ ನಿರ್ಮಾಣ ಆಗಬೇಕಿದೆ. ಇನ್ನು ಶಾಲೆಗಳಲ್ಲಿ ಶೌಚಾಲಯ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆ ಕಡ್ಡಾಯವಾಗಿ ಮಾಡುವಂತೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಆದರೆ ಇಂದಿಗೂ ಜಿಲ್ಲೆಯ 401 ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಲ್ಲ. ಕಾರ್ಯಗತಗೊಳಿಸಬೇಕು, ಮುಗಿಸಬೇಕು, ಪೂರ್ಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸಹ ಟೈಮ್ಲೈನ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಎಲ್ಲ ಮಿಂಚಿನ ಸಂಚಾರ ಸಪ್ತಾಹವನ್ನು ಮಾಡ್ತಾಯಿದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಮಾಡಬೇಕು ಉದ್ದೇಶದಿಂದ ಅದು ಮಾಡ್ತಾಯಿದ್ದೀವಿ. ಕಳೆದ ಬಾರಿ ನಮ್ಮ SSLC ಫಲಿತಾಂಶ 98.23 ಬಂದಿದೆ. ದಾಖಲೆಯ ಫಲಿತಾಂಶ ನಮಗೆ ಬಂದಿದೆ. 15,021 ಮಕ್ಕಳಲ್ಲಿ ಕೇವಲ 192 ಮಕ್ಕಳು ಅಷ್ಟೇ ಫೇಲ್ ಆಗಿರ್ತಕ್ಕಂಥದ್ದು. ಉಳಿದಂಥ ಎಲ್ಲ ಮಕ್ಕಳುಗಳು ಇದಾಗಿದೆ. ಸುಮಾರು 111 ಶಾಲೆಗಳಲ್ಲಿ 80 ಸರ್ಕಾರಿ ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ 238 ಖಾಸಗಿ ಶಾಲೆಗಳು ಸಹಿತ ಎಲ್ಲ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಎ ಗ್ರೇಡ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಂಬಂಧಪಟ್ಟಂತೆ ನಮಗೇನು ಇನ್ನೂ ಹೆಚ್ಚಿನದಾಗಿ ಶಾಲೆನ ಅಪ್ಗ್ರೇಡ್ ಮಾಡಬೇಕು, ಆಧುನೀಕರಣ ಮಾಡಬೇಕು, ಉನ್ನತೀಕರಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬರು ಅಂತಾರೆ ನಿರ್ದೇಶನದಂತೆ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡು ಕೇಳಿದ್ದಾರೆ. ಆ ಪ್ರಕಾರ ನಮಗೇನು ಈ ಸದ್ಯಕ್ಕೆ ಇರ್ತಕ್ಕಂಥ ಶಾಲೆ ನಡೆಸೋದಕ್ಕೆ ಯಾವುದೇ ಥರನಾದ ತುಂಬ ಸಡನ್ ಅರ್ಜೆಂಟಾಗಿ ಬೇಕಾಗತಕ್ಕಂಥ ಏನಿದೆಯಲ್ಲ ಇನ್ನೂ ಉನ್ನತೀಕರಿಸಬೇಕು, ಇನ್ನು ಮಾಡರ್ನ್ ಮಾಡಬೇಕು, ಆಕರ್ಷಣೆ ಮಾಡಬೇಕು ಸ್ವಲ್ಪ ಸಾರ್ವಜನಿಕ ಮಕ್ಕಳನ್ನ ಅನ್ನೋ ದೃಷ್ಟಿಯಿಂದ ನಮ್ಗೆ ಏನೇನು ಬೇಕು ಅಂತ CSR ಫಂಡಲ್ಲಿ ನಾವು ಪ್ರೊವೈಡ್ ಮಾಡಿಸ್ತೀವಿ, ಸರ್ಕಾರನೂ ಮಾಡಿಸ್ತೀವಿ ಅಂತ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆ ಥರ ನಾವು BO ಮೀಟಿಂಗೆಲ್ಲ ಕರೆದಿದ್ದೀವಿ. ನಮ್ಗೆ ಏನು ಬೇಕು ಮೂಲಭೂತ ಸೌಕರ್ಯ ನಾವು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಗೆಸ್ಟ್ ಟೀಚರ್ ನಮಗೆ ಶಿಕ್ಷಕರ ಕೊರತೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಇಶ್ಯೂ ಇತ್ತು. ಆ ಸಂಬಂಧಪಟ್ಟಂತೆ ಸರ್ಕಾರದ ನಮಗೆ ಗೆಸ್ಟ್ ಟೀಚರ್ ಅಲಾಟ್ಮೆಂಟ್ ಆಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ 506 ಜನನ ಅಲಾಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ. ಪ್ರೌಢಶಾಲೆಗಳಲ್ಲಿ 295 ಶಿಕ್ಷಕರು ನಮಗೆ ಅಲಾಟ್ಮೆಂಟ್ ಕೊಟ್ಟಿದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ 13, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 92, ಚಿಂತಾಮಣಿ ತಾಲೂಕಿನಲ್ಲಿ 38, ಗೌರಿಬಿದನೂರು ತಾಲೂಕಿನಲ್ಲಿ 155, ಗುಡಿಬಂಡೆ ತಾಲೂಕಿನಲ್ಲಿ 88 ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ 15 ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಅವಶ್ಯಕತೆ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕುಳಿತು ಪಾಠ ಕೇಳಲು ಜಿಲ್ಲೆಯ 900 ಶಾಲೆಗಳಿಗೆ ಈಗ
6,591 ಬೆಂಚ್ ಮತ್ತು ಡೆಸ್ಕ್ಗಳ ಕೊರತೆ ಕಾಡುತ್ತಿದೆ. ಚಿಂತಾಮಣಿ ತಾಲೂಕಿನ 260 ಶಾಲೆಗಳಲ್ಲಿ 2,586 ಡೆಸ್ಕ್ ಅಗತ್ಯವಿದ್ದು, ಇದು ಜಿಲ್ಲೆಯಲ್ಲಿ ಗರಿಷ್ಠ ಕೊರತೆ ಎನಿಸಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರ ಚಿತ್ರಣವಾಗಿದ್ದು, ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ ಎಂಬುದನ್ನು ನೆನೆಯಲು ಆತಂಕ ಪಡುವ ಸ್ಥಿತಿ ಇದೆ. ಈಗ ನಾವು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಉನ್ನತೀಕರಿಸಿ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಆಕರ್ಷಣೆ ಮಾಡೋ ಸಂಬಂಧಪಟ್ಟಂತೆ ಕ್ರಿಯಾಯೋಜನೆ ಸಂಬಂಧ ಮಾಡೋದಕ್ಕೆ CSR ಫಂಡ್ ಮಾಡೋದಕ್ಕೆ CSR ಫಂಡಲ್ಲಿ ಎಲ್ಲ ಕಾರ್ಯಗತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CO ಸಾಹೇಬ್ ಕ್ರಮವನ್ನು ತಗೊಂಡಿದ್ದಾರೆ. ನಿನ್ನೆ ಸಹ ಸಭೆಯನ್ನು ಮಾಡಿದ್ದಾರೆ. ಟೈಮ್ ಲಿಮಿಟಲ್ಲಿ ಅವರು ಕಾರ್ಯ ಮಾಡಿಸ್ತಾರೆ. ಶಿಕ್ಷಕ ಕೋರಿಕೆಯನ್ನು ಕೊಡ್ಕೊಂಡಿದ್ದಾರೆ. ಅದನ್ನು ಸಹ CSR ಫಂಡ್ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಟ್ಟರೆ ಒಳ್ಳೆಯದಲ್ವಾ ಸರ್? ಖಂಡಿತ ಇದನ್ನು ಕಾರ್ಯೋನ್ಮುಖರಾಗಿದ್ದೀವಿ ನಾವು. ಓಕೆ, ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ಅದಕ್ಕೆ ಕ್ರಮ ವಹಿಸ್ತೀವಿ. ಬಡವರು, ಕೂಲಿ ಕಾರ್ಮಿಕರ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಗಮನ ಹರಿಸಿಲ್ಲ ಎಂಬುದಕ್ಕೆ ಈ ಅಂಕಿ ಅಂಶಗಳೇ ಉದಾಹರಣೆಯಾಗಿದ್ದು, ನೂತನ ಮುಖ್ಯಮಂತ್ರಿಗಳು ಮತ್ತು ನೂತನವಾಗಿ ಅಧಿಕಾರ ವಹಿಸಿಕೊಳ್ಳಲಿರುವ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಿ ರಾಜ್ಯದ ಸರ್ಕಾರಿ ಶಾಲೆಗಳ ಸುಧಾರಣೆ ಮಾಡಲು ಕ್ರಮ ವಹಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ.